ಇನ್ನು ಮೂಢ ಕರ್ಮಕಾಂಡ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ತನಿಖೆ ಒಂದ್ ಕಡೆಗೆ ಆಗ್ತಾ ಇದ್ರೆ ಇನ್ನು ಲೋಕಾಯುಕ್ತ SP ಕಚೇರಿಯಿಂದಲೇ ಮಾಹಿತಿ ಸೋರಿಕೆಯಾಗಿದೆಯಾ ಈ ರೀತಿಯ ಅಂತ ಆರೋಪವನ್ನ ಈಗ ದೂರುದಾರ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇನ್ನೇನು ಮೂಢ ಅಧಿಕಾರಿಗಳು ಪೊಲೀಸರು ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಮೂಢ ಕಚೇರಿ ಮೇಲೆ ದಾಳಿ ಮಾಡೋದಕ್ಕೆ ತಯಾರಾಗಿದ್ರು. ಈ ಸಂಬಂಧಪಟ್ಟಂತೆ ಸರ್ಚ್ ವಾರೆಂಟ್ ಕೂಡ ಇತ್ತು. ಆದರೆ ಅಂತಿಮವಾಗಿ ಅಧಿಕಾರಿಯೊಬ್ಬರ ಅಧಿಕಾರ ದುರುಪಯೋಗದಿಂದ ಈಗ ಮಾಹಿತಿ ಲೀಕ್ ಆಗಿದೆ. ಈಗ ಅದನ್ನು ಸಚಿವರಿಗೆ ನೀಡಲಾಗಿದೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರುವಂಥ ಆರೋಪ. ಇವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಬೈರತಿ ಸುರೇಶ್ ಕೂಡ ತಿರುಗೇಟನ್ನು ಕೊಡ್ತಿದ್ದಾರೆ. ಹೀಗಾಗಿ ಮೂಢ ಸಮರ ಈಗ ಹೊಸ ಮಗ್ಲನ್ನು ತೆಗೆದುಕೊತಾ ಇದೆ. ಮೂಢ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಾಳೆ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಪ್ರಕರಣವನ್ನ ಸಿಬಿಐಗೆ ವಹಿಸಲಾಗುತ್ತಾ ಅನ್ನೋ ಕುತೂಹಲದ ನಡುವೆ ಲೋಕಾಯುಕ್ತ ತನಿಖೆ ಮೇಲೆ ಅದೊಂದು ಅನುಮಾನ ಶುರುವಾಗಿದೆ. ಅದಕ್ಕೆ ಕಾರಣವೇ ದೂರುದಾರ ಸ್ನೇಹಮಯಿ ಕೃಷ್ಣ ನೀಡಿರುವ ಇದೊಂದು ಹೇಳಿಕೆ. ಈಗಾಗಲೇ ಲೋಕಾಯುಕ್ತ ಸಂಸ್ಥೆ ಮೇಲೆ ಅನುಮಾನ ವ್ಯಕ್ತಪಡಿಸಿ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಪೂರಕವಾಗಿ ಬಲವಾದ ಸಾಕ್ಷ್ಯಗಳು ಸಿಕ್ಕಿದೆ ಸರ್. ಮೊದಲು ಈ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ಸಿಕ್ಕಿತ್ತು, ಅದನ್ನು ಗಮನಿಸ್ತಾ ಇದ್ವಿ. ಮತ್ತು ಈಗ ಸರ್ಚ್ ವಾರಂಟ್ ಕೂಡ ಸಿಕ್ಕಿದೆ. ಸೊ ಅದನ್ನೆಲ್ಲ ಗಮನಿಸಿದಾಗ ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತರಿಗೆ ಈ ಅಕ್ರಮ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿ ದಾಖಲಾತಿಗಳು ಇತ್ತು. ಆ ದಾಖಲಾತಿಗಳನ್ನು ಆಧರಿಸಿ ಅಲ್ಲಿ ಸರ್ಚ್ ವಾರಂಟ್ ಪಡ್ಕೊಂಡು ಸೊ ದಾಳಿ ನಡೆಸಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಸರ್ಚ್ ವಾರಂಟ್ ಕೂಡ ಪಡ್ಕೊಂಡಿರ್ತಾರೆ. ಆ ಸರ್ಚ್ ವಾರಂಟ್ ಮೈಸೂರಿನ ಲೋಕಾಯುಕ್ತ SP ಸೇರುತ್ತೆ. ಆದರೆ ಲೋಕಾಯುಕ್ತ SP ಅವರು ಆ ಸರ್ಚ್ ವಾರಂಟನ್ನು DVSP ಕೊಡಲ್ಲ. ಯಾಕಂದರೆ ಸರ್ಚ್ ವಾರಂಟ್ ಆಗಿರೋದು DVSP ಅವರ ಹೆಸರಿಗೆ. ಮೂಢ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಾಗಲೇ ಈ ರೀತಿಯ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ. ಲೋಕಾಯುಕ್ತಕ್ಕೆ ಮಧ್ಯಂತರ ತನಿಖಾ ವರದಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚಿಸಿತ್ತು. ನಾಳೆ ತನಿಖಾ ವರದಿ ಸಲ್ಲಿಕೆಯಾಗಲಿದೆ. ಬಳಿಕ ಪ್ರಕರಣವನ್ನ ಸಿಬಿಐಗೆ ನೀಡಬೇಕಾ ಬೇಡವಾ ಅನ್ನೋ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಇದೇ ವೇಳೆ ಲೋಕಾದಾಳಿಯ ಮಾಹಿತಿಯನ್ನ ಅಧಿಕಾರಿಗಳು ಲೀಕ್ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಸರ್ಚ್ ವಾರಂಟ್ ಜಾರಿಯಾದರೂ ದಾಳಿ ನಡೆಸದೇ ಇರೋದು ಅನುಮಾನಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಸ್ನೇಹಮಯಿ ಮಾಡಿರುವ ಆರೋಪ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ಮೂಢ ಮೇಲೆ ದಾಳಿ ನಡೆಸಲು ಬೆಂಗಳೂರು ಲೋಕಾಯುಕ್ತ ವಾರಂಟ್ ರೆಡಿ ಮಾಡಿತ್ತು. ಜೂನ್ 28ರಂದು ದಾಳಿ ನಡೆಸಲು ಮೈಸೂರು ಲೋಕಾಯುಕ್ತ DYSP ಮಾಲ್ತೇಶ್ ಹೆಸರಿಗೆ ಸರ್ಚ್ ವಾರೆಂಟ್ ನೀಡಲಾಗಿತ್ತು. ಆದರೆ ಜೂನ್ 29ರಂದು ಮೂಢ ಕಚೇರಿಗೆ ಅಧಿಕಾರಿಗಳ ಎಂಟ್ರಿ ಆಗಿದೆ. ನಗರಾಭಿವೃದ್ಧಿ ಇಲಾಖೆಯ AIS ಅಧಿಕಾರಿಗಳು ಬಂದು 140 ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರಂತೆ. ಈ ಬಗ್ಗೆ ಟಿಪ್ಪಣಿಯಲ್ಲಿ ಬೆಂಗಳೂರು ಲೋಕಾಯುಕ್ತದಲ್ಲಿ ಉಲ್ಲೇಖವಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಇನ್ನು ಲೋಕಾಯುಕ್ತ ತನಿಖೆ ಬಗ್ಗೆ ಮೊದಲಿನಿಂದಲೂ ಅನುಮಾನದಲ್ಲಿರುವ ದೂರುದಾರ ಸ್ನೇಹಮಯಿ ಕೃಷ್ಣ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಲೋಕಾಯುಕ್ತ DYSP ಮಾಲ್ತೇಶ್ ಹೆಸರಿಗೆ ಜಾರಿಯಾಗಿದ್ದ ಸರ್ಚ್ ವಾರೆಂಟ್ ಕಾಪಿಯನ್ನ ಅಂದಿನ SP ಸಜಿತ್ ಮಾಲ್ತೇಶ್ಗೆ ಕೊಟ್ಟಿರಲಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆ ಸರ್ಚ್ ವಾರೆಂಟ್ ಮೈಸೂರಿನ ಲೋಕಾಯುಕ್ತ SP ಸೇರುತ್ತೆ. ಆದರೆ ಲೋಕಾಯುಕ್ತ SP ಅವರು ಆ ಸರ್ಚ್ ವಾರೆಂಟನ್ನು DYSP ಕೊಡಲ್ಲ. ಯಾಕೆಂದರೆ ಸರ್ಚ್ ವಾರೆಂಟ್ ಆಗಿರೋದು DYSP ಅವರ ಹೆಸರಿಗೆ. ಆ ದಾಖಲೆಗಳನ್ನ ಅಂದರೆ ಸರ್ಚ್ ವಾರೆಂಟನ್ನು DYSP ಕೊಡದೆ ಈ ಮಾಹಿತಿನ ಇವರು ಹಿಂದೆ ಇದ್ದಂಥ ಲೋಕಾಯುಕ್ತ SP ಸಜಿತ್ ರವರು ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿನ ಆಧರಿಸಿ ಬೈರತಿ ಸುರೇಶ್ ಸೋಮವಾರ ಬೆಳಗ್ಗೆ ಅಂದರೆ 1ನೇ ತಾರೀಕು ಬೆಳಗ್ಗೆ ದಿಢೀರ್ ಅಂತೇಳಿ ಹೆಲಿಕಾಪ್ಟರ್ ಮೈಸೂರು ಬರ್ತಾರೆ. ಅಲ್ಲಿ ಕಡತಗಳನ್ನು ವಶಕ್ಕೆ ತಗೊಳ್ತಾರೆ. ಮತ್ತು ಇಡೀ ಪತ್ರಿಕಾಗೋಷ್ಠಿ ನಡೆಸಿ ಇದ್ರ ಬಗ್ಗೆ ಮಾತಾಡ್ತಾರೆ. ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಲೋಕಾಯುಕ್ತ SP ಸಜಿತ್ ರವ್ರನ್ನ ಬೆಂಗಳೂರಿನ ಆಯಕಟ್ಟಿಗೆ DCP ನೇಮಕ ಮಾಡ್ತಾರೆ. ಸೊ ಇದೆಲ್ಲ ವಿಚಾರನ ನಾಳೆ ನಾವು ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಆಗ ತಂದು ಈ ಕೂಡಲೇ ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಬಿಜೆಪಿ ಶಾಸಕ ಶ್ರೀವತ್ಸ ಕೂಡ ಏಕಾಏಕಿ ಬೈರತಿ ಸುರೇಶ್ ಯಾಕೆ ಬಂದ್ರು, ಇದು ಕಳ್ಳತನ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಸರ್ಚ್ ವಾರೆಂಟ್ ಯಾಕೆ ಕೊಟ್ಟರು? ಹಾಗೆ ರೈಡ್ ಮಾಡ್ಬೋದಾಗಿತ್ತು ಲೋಕಾಯುಕ್ತದವರು. ಸರ್ಚ್ ವಾರೆಂಟನ್ನು ರೆಡಿ ಮಾಡಿದ 24 ಗಂಟೆ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರು ಮೈಸೂರಿಗೆ ಬರ್ತಾರೆ. ಬರೋದಷ್ಟೇ ಎಲ್ಲ ನನ್ನನ್ನು ಬಿಟ್ಟು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದ ನಂತರ ವೆಂಕಟಾಚಲಪತಿ ಸೀನಿಯರ್ IASನ ನಾವು ಮಾಡ್ತಾಯಿದ್ದೀವಿ ತನಿಖಾ ಅಂತ ಹೇಳ್ತಾರೆ. ಫೈಲನ್ನು ಹೊತ್ಕೊಂಡು ಹೋಗ್ತಾರೆ ಹೆಲಿಕಾಪ್ಟ್ರಲ್ಲಿ. ಬೈರತಿ ಸುರೇಶ್ ಕಚೇರಿಯನ್ನು ರೈಡ್ ಮಾಡಿ ED ಅವರೇ ನೀವು ಬೈರತಿ ಸುರೇಶ್ ಮನೆಯೋ ಕಚೇರಿನೋ ರೈಡ್ ಮಾಡಿ ಅಂತ ಹೇಳಿದ್ದೆ. ಹೌದು, ಅಲ್ಲೇ ಸಿಗೋಕ್ಕೆ ಸಾಧ್ಯ. ಅದು ಮೈಸೂರು ಮೂಡಾದಲ್ಲಿ ಇಲ್ಲ ಅನ್ನುವಂಥದ್ದನ್ನ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅದಕ್ಕೆ ಪುಷ್ಟೀಕರಿಸುವಂಗೆ ದಾಖಲೆಗಳೆಲ್ಲ ಲಭ್ಯ ಆಗ್ತಿದೆ. ಇನ್ನು ಅಶೋಕ್ ಕೂಡ ಇದೇ ಆರೋಪ ಮಾಡಿದ್ದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಬೈರತಿ ಸುರೇಶ್ ಅವರು ಬಂದು ಅವರೆಷ್ಟು ಫೈಲ್ ಎತ್ಕೊಂಡು ಹೋದ್ರೋ ಗೊತ್ತಿಲ್ಲ. ಅದಕ್ಕೆ ಮುಂಚೆನೇ ಇವರೊಂದಷ್ಟು ಫೈಲ್ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ನನಗೆಲ್ಲ ದಿಗ್ಭ್ರಮೆ ಆಗ್ತಾಯಿದೆ. ಒಂದು ರೀತಿ ದಿಗ್ಭ್ರಮೆ. ಏನಪ್ಪ ಈ ರೀತಿ
ಅಧಿಕಾರಿಗಳು IAS ಅಧಿಕಾರಿಗಳೇ ಫೈಲ್ಗಳನ್ನು ಕದಿಯೋಂಥ ಸ್ಥಿತಿಗೆ ಬಂದ್ಬಿಟ್ರೆ ನಮ್ಮ ಸರ್ಕಾರ ಎಲ್ಲಿಗೆ ನಿಲ್ಲುತ್ತೆ? ಅದರಿಂದ CBI ತನಿಖೆ ಒಂದೇ ಇದಕ್ಕೆ ಪರಿಹಾರ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಕುರಿತು ಪ್ರತಿಕ್ರಿಯಿಸಿದ DCM DK ಶಿವಕುಮಾರ್, ಪ್ರತಿ ಫೈಲ್ನ ಲೆಕ್ಕಾಚಾರ ಇರುತ್ತೆ, ಅದೇಗೆ ಫೈಲ್ ತೆಗೆದುಕೊಂಡು ಹೋಗಲು ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ? ಐ ಡೋಂಟ್ ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದರೆ ಸರ್ಕಾರದ ಹತ್ರ ಬಂದು ಯಾರು ತೋರಿಸಿರ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗೋದು ಲೆಕ್ಕಾಚಾರ ಇರ್ತದೆ. ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದ್ದಂಗೆ. ಐ ಡೋಂಟ್ ಥಿಂಕ್ ಅಂತ ತಪ್ಪೇನೋ ಆಗ್ಲಿಕ್ಕಾಗಿಲ್ಲ. ತಮ್ಮ ಮೇಲೆ ದೂರುದಾರ ಹಾಗೂ ಬಿಜೆಪಿ ನಾಯಕ ಮಾಡಿರುವ ಆರೋಪಕ್ಕೆ ಸಚಿವ ಭೈರತಿ ಸುರೇಶ್ ಗರಂ ಆದ್ರು. ದಾಳಿ ಮಾಡಬೇಡಿ ಅಂತ ಲೋಕಾಯುಕ್ತವನ್ನ ತಡೆದವರು ಯಾರು? ಅದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಕಿಡಿಕಾರಿದ್ದಾರೆ. IAS ಆಫೀಸರ್ ಇಸ್ ಐವೋ ಆಗಿದ್ರೆ ಎತ್ಕೊಂಡು ಹೋಗಿರ್ಬೋದು. ಏನು ಸಾಕ್ಷಿ ಇದೆ ಅದಕ್ಕೆ? ಸುಮ್ಮನೆ ಈ ಥರ ಕೇಳೋವಂಥದ್ದು, ಈ ಥರ ಮಾಡೋವಂಥದ್ದು. ಐ ಆಮ್ ದ ಮಿನಿಸ್ಟರ್. ನಾನು ನಮ್ಮ ಇಲಾಖೆ ನನ್ನ ಕಚೇರಿಗೆ ಹೋಗ್ಬೇಕು ಅಂದ್ರೆ ನಾನು ಯಾವೊಂದು ಪರ್ಮಿಷನ್ ತಗೊಬೇಕಾ? ಇಟ್ಸ್ ನಾಟ್ ಎ ಡೆಮಾಕ್ರಸಿ. ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಐ ಡೋಂಟ್ ಕೇರ್ ಹೂ ಈಸ್ ಹಿ. ಸದ್ಯ ಲೋಕಾಯುಕ್ತ ಪೊಲೀಸರು ಮಧ್ಯಂತರ ತನಿಖಾ ವರದಿ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇದೇ ವೇಳೆಯಲ್ಲಿ ಲೋಕಾಯುಕ್ತ ತನಿಖೆ ಬಗ್ಗೆ ಅನುಮಾನ ಮೂಡುವಂತ ಬೆಳವಣಿಗೆಗಳು ನಡೆದಿದ್ದು, ನಾಳೆ ಪ್ರಕರಣವನ್ನ CBI ತನಿಖೆಗೆ ನೀಡಲು ಇದೇ ಆಧಾರವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ದಿಲೀಪ್, TV9 ಮೈಸೂರು.